ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಸುಪ್ರಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಕೂಡ ಆರಾಮಾಗಿದ್ರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ನಿನ್ನೆ ದಿನ ನೀವು ಕೂಡ ನೋಡಿದ್ದೀರಾ. ಇವತ್ತಿನ ಒಂದು ಎಪಿಸೋಡಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಂಜಣ್ಣನ ತಲೆಗೆ ಬಾಟ್ಲಿಯಿಂದ ಹೊಡೆದ ಮೋಕ್ಷಿತ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಆ ಟಾಸ್ಕ್ ಎಲಿಮಿನೇಷನ್ ಟಾಸ್ಕ್ ಆಗಿರುತ್ತೆ. ಆ ಟಾಸ್ಕ್ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಒಬ್ರನ್ನೊಬ್ರು ತಲೆಗೆ ಬಾಟ್ಲಿಯಿಂದ ಹೊಡ್ಕೊಳ್ತಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಮಂಜಣ್ಣ ತಲೆಗೆ ಬಾಟ್ಲಿಯಿಂದ ಹೊಡೆದ ಮೋಕ್ಷಿತ ಅಂತಲೇ ಹೇಳ್ಬೋದು. ಮೋಕ್ಷಿತ ಕೂಡ ಇಲ್ಲಿ ಮಂಜಣ್ಣ ಅವ್ರನ್ನ ಆಯ್ಕೆ ಮಾಡಿಕೊಂಡು ಮಂಜಣ್ಣ ತಲೆಗೆ ಬಾಟ್ಲಿಯಿಂದ ಹೊಡೆದಿದ್ದಾರೆ. ರಾತ್ರೋರಾತ್ರಿ ಮನೆಯಿಂದ ಔಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಮೋಕ್ಷಿತ ಅವರೇ ಔಟ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಏನಾಗುತ್ತೆ ಏನು ಅಂತ ವಿಚಾರಗಳನ್ನ ನೋಡೋದಾದರೆ ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಒಂದು ವಾರದ ಟಾಸ್ಕ್ ಸ್ಪರ್ಧಿಗಳ ಆರ್ಭಟ ಜೋರಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಟಾಸ್ಕ್ನಲ್ಲಿ ಅಂದರೆ ಬಾಟಲಿನಿಂದ ತಲೆಗೆ ಈ ಒಂದು ಗಾಜಿನ ಬಾಟ್ಲ್ ಏನಿರುತ್ತೆ, ಬಿಯರ್ ಬಾಟ್ಲ್, ಅದನ್ನು ತಲೆಗೆ ಹೊಡೆಯೋದು ಅನ್ನೋ ಥರ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಈ ನಡುವೆ ಉಗ್ರ ಮಂಜು ಅವರಿಗೆ ಮೋಕ್ಷಿತ ಅವರು ಬಾಟ್ಲಿಯಿಂದ ಹೊಡೆದಿದ್ದಾರೆ. ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಈ ವಾರದ ಟಾಸ್ಕ್ ಸ್ಪರ್ಧಿಗಳ ಆರ್ಭಟ ಜೋರಾಗಿದ್ದು, ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ರೆಸಾರ್ಟ್ ಟಾಸ್ಕ್ ನೀಡಲಾಗಿದೆ. ಅಂದರೆ ರೆಸಾರ್ಟಲ್ಲಿ ಈ ಒಂದು ಎಲ್ಲ ತರಹದ ರೆಸಾರ್ಟಲ್ಲಿ ಕೆಲಸಗಾರರು, ಅತಿಥಿಗಳು ಒಬ್ಬರಾದರೆ ಈ ಕಡೆ ಕೆಲಸಗಾರರು ಇಬ್ಬರು ಎರಡೆರಡು ತಂಡವನ್ನಾಗಿ ಮಾಡಿದರು, ವಿಂಗಡಣೆ ಮಾಡಿದರು. ನಿಮಗೂ ಕೂಡ ಗೊತ್ತೇ ಇದೆ. ಒಂದೆರಡು ದಿನಗಳ ಕಾಲ ಒಂದು ದಿನ ಅತಿಥಿಗಳಾಗಿ ಈ ಒಂದು ಚೈತ್ರಾ ಕುಂದಾಪುರ ಅವರ ತಂಡ ಆಡಿತು. ಹಾಗೆಯೇ ಇನ್ನೊಂದು ಕಡೆ ಭವ್ಯ ಅವರ ತಂಡ ಆಡಿತು, ರಜತ್ ಅವರು ಒಂದು ತಂಡ ಆಗಿತ್ತು. ನಿನ್ನೆ ದಿನ ನೋಡಿರೋ ಹಾಗೆ ಅತಿಥಿಗಳಾಗಿ ರಜತ್ ಅವರು ಬರ್ತಾರೆ. ಈ ಕಡೆ ಕೆಲಸಗಾರರಾಗಿ ಮಂಜಣ್ಣ ಹಾಗೆ ಚೈತ್ರಾ ಕುಂದಾಪುರ ಆಗಿರ್ತಾರೆ. ಗೋಳು ಇಸ್ಕೊಂಡ್ರು ಅಂತಲೇ ಹೇಳ್ಬೋದು. ರಜತ್ ಅವರು ಕೂಡ ಗೋಳು ಇಸ್ಕೊಂಡ್ರು. ಅದಕ್ಕಿಂತ ಜಾಸ್ತಿ ಮಂಜಣ್ಣ ಅವರು ಅತಿಥಿಗಳಾಗಿ ಬಂದಾಗ ರಜತ್ ಅವ್ರನ್ನ ಗೋಳು ಇಸ್ಕೊಂಡ್ರು ಅಂತಲೇ ನೋಡ್ಬೋದು. ಸೊ ಇಬ್ಬರು ಕರೆಕ್ಟಾಗಿ ಮಾಡಿದ್ದಾರೆ. ಇಬ್ಬರು ಟಾಸ್ಕನ್ನು ಚೆನ್ನಾಗಿ ನಡೆಸಿದರು. ಹಾಗೆ ಇವತ್ತಿನ ಒಂದು ಟಾಸ್ಕ್ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇದೀಗ ಈ ಟಾಸ್ಕ್ನ ಬಳಿಕ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಿದೆ, ಶುರುವಾಗಿದೆ ಅಂತ ನೋಡ್ಬೋದು. ಬಿಯರ್ ಬಾಟಲಿನಿಂದ ತಲೆ ಮೇಲೆ ಹೊಡೆಯುವ ಮೂಲಕ ನಾಮಿನೇಟ್ ಮಾಡುವ ಅವಕಾಶವನ್ನು ಬಿಗ್ ಬಾಸ್ ಇವಾಗ ನೀಡಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ಬೋದು ಅಂತ ಇದೀಗ ಕುತೂಹಲಕಾರಿ ವಿಷಯವಾಗಿದ್ದು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾರು ಹೋಗ್ತಾರೆ. ಈ ವಾರದ ಒಂದು ಮಧ್ಯದಲ್ಲೇ ಅಂದರೆ ಸಂಡೇವರೆಗೂ ಅಂದರೆ ಭಾನುವಾರದವರೆಗೂ ಕಾಯೋದಿಲ್ಲ, ಮಧ್ಯದಲ್ಲೇ ಯಾರಾದರೂ ನ್ಯಾಮಿನೇಟ್ ಆಗ್ಬೋದು ಅಂತ ಎಲ್ಲ ಕಡೆ ಪ್ರಚಾರ ಆಗ್ತಿದೆ, ಎಲ್ಲ ಕಡೆ ಸುದ್ದಿ ಹರಡ್ತಿದೆ ಅಂತ ನೋಡ್ಬೋದು. ಈ ವೇಳೆ ಮನೆಯಲ್ಲಿ ಎಲ್ಲಿಯೂ ಕಾಣಿಸಿಕೊಳ್ಳುತ್ತಿಲ್ಲ ಎಂದು ಕಾರಣ ನೀಡಿ ಮೋಕ್ಷಿತ ಉಗ್ರ ಮಂಜು ಅವರನ್ನು ನ್ಯಾಮಿನೇಟ್ ಮಾಡಿದ್ದಾರೆ ಅಂತ ನೋಡ್ಬೋದು. ಅಂದರೆ ಬಾಟಲಿಯಿಂದ ಹೊಡೆದ ಒಂದು ಕಾರಣ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಮಂಜು ಕೂಡ ಗರಂ ಆಗಿದ್ದು ಇಲ್ಲಿ ಕಾರಣಗಳಿಗೆ ನ್ಯಾಮಿನೇಟ್ ಆಗಲು ನಾನು ಒಪ್ಪಲ್ಲ ಎಂದಿದ್ದಾರೆ ಅಂತ ನೋಡ್ಬೋದು. ಮಂಜು ಅವರು ಕೂಡ ಒಪ್ಪಲ್ಲ ಅಂತಿದ್ದಾರೆ. ಇಂದು ಮೋಕ್ಷಿತ ಅವರು ಕಾರಣವನ್ನು ಕೊಟ್ಟರು, ಬಾಟ್ಲಿಯಿಂದ ಹೊಡೆದ್ಬಿಟ್ಟು ಒಂದು ಕಾರಣವನ್ನು ಕೊಟ್ಟರು. ಮನೆಯಲ್ಲಿ ಎಲ್ಲಿನೂ ಕಾಣಿಸ್ಕೊಳ್ತಾ ಇಲ್ಲ, ಜಾಸ್ತಿ ಕೂತಿದ್ದ ಕಡೆನೇ ಕೂತ್ಕೊಂಡಿರ್ತಾರೆ ಅಂತ ಮೋಕ್ಷಿತ ಅವರು ಕೂಡ ಹೇಳಿದ್ದಾರೆ. ಸೊ ಅದನ್ನು ಮಂಜಣ್ಣ ಅವರು ತಿರಸ್ಕರಿಸಿದ್ದಾರೆ. ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಫುಲ್ ಕೋಪಗೊಂಡ ಒಂದು ಉಗ್ರ ಮಂಜು ಅವರು ಕೂಡ ಫುಲ್ ಕೋಪಗೊಂಡಿದ್ದಾರೆ. ನ್ಯಾಮಿನೇಷನ್ ನನ್ನಿಷ್ಟ ಎಂದು ಮೋಕ್ಷಿತ ಮಂಜಣ್ಣ ಅವರಿಗೆ ತಲೆ ಮೇಲೆ ಬಿಯರ್ ಹೊಡೆದಿದ್ದಾರೆ ಅಂತ ನೋಡ್ಬೋದು. ಹಾಗೆಯೇ ಇಂದು ಅಂದರೆ ಗುರುವಾರ ನ್ಯಾಮಿನೇಷನ್ ಪ್ರಕ್ರಿಯೆ ನಡೆಯಲಿದ್ದು ಅದ್ರ ಜೊತೆಗೆ ಮಿಡ್ಲೆಕ್ ಎಲಿಮಿನೇಷನ್ ನಡೆಯಬಹುದು ಅಂತ ಎಲ್ಲ ಕಡೆ ಸುದ್ದಿ ಹರಡ್ತಾ ಇದೆ ಅಂತಲೇ ಹೇಳ್ಬೋದು. ಈ ಭಾನುವಾರ ನಡೆಯೋದ್ರ ಬದಲಿಗೆ ಈ ಒಂದು ಕಳೆದ ಭಾನುವಾರನೇ ನೋಡಿದರೆ ಗೋಲ್ಡ್ ಸುರೇಶ್ ಅವ್ರನ್ನ ಕರೆಸಿ ಮನೆಗೆ ಅವ್ರನ್ನ ಮಾತಾಡಿಸಿ ಮನೆಗೆ ಕರೆಸಿದ್ರು ಸುದೀಪಣ್ಣ ಅವರು ಕೂಡ. ಸೊ ಕಳೆದ ವಾರ ಎಲಿಮಿನೇಷನ್ ಅಂತ ಈ ಒಂದು ತ್ರಿವಿಕ್ರಮ್ ಅವರು ಹೋಗಿದ್ರು, ಮತ್ತೆ ಬಂದರು, ಎಲಿಮಿನೇಷನ್ ಇರಲಿಲ್ಲ ಅಂತ ಈ ವಾರ ಗುರುವಾರ ಅಂದರೆ ಇಂದು ಅಂದರೆ ಇವತ್ತಿನ ದಿನನೇ ಎಲಿಮಿನೇಷನ್ ನಡೆಯಬಹುದು ಅಂತ ಎಲ್ಲ ಕಡೆ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಸೊ ಯಾರು ಹೋಗ್ತಾರೆ ಏನು ಅಂತ ಇನ್ನೂ ಗೊತ್ತಿಲ್ಲ. ಈ ವಾರ ನ್ಯಾಮಿನೇಟ್ ಅದರಲ್ಲಿ ಸುದೀಪ್ ವೀಕೆಂಡ್ ಎಪಿಸೋಡ್ಗಳಲ್ಲಿ ಮುನ್ನವೇ ಶುಕ್ರವಾರ ರಾತ್ರಿ ಬಿಗ್ ಬಾಸ್ ಮನೆಯಿಂದ ಓರ್ವ ಸ್ಪರ್ಧಿ ಬರ್ಬೋದು ಅಂತ ಹೇಳ್ತಿದ್ದಾರೆ ಅಂತ ನೋಡ್ಬೋದು. ಓರ್ವ ಸ್ಪರ್ಧಿ ಅಂದರೆ ಇಲ್ಲಿ ಟಾರ್ಗೆಟ್ ಮಾಡ್ತಿರೋದು ಇಲ್ಲಿ ಚೈತ್ರಾ ಕುಂದಾಪುರ ಅವರು ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಹರಿದಾಡ್ತಿದೆ. ಇನ್ನೊಂದು ಕಡೆ ಭವ್ಯ ಗೌಡ ಅವರು ಹೋಗ್ಬೋದು ಅಂತ ಒಂಚೂರು ಸುಳಿವು ಅಂದರೆ ಹತ್ತಿತ ಹರಿದಾಡ್ತಿದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಬಿಗ್ ಬಾಸ್ ಯಾವುದೇ ಸುಳಿವು ನೀಡಿಲ್ಲ. ಅಂದರೆ ಬಿಗ್ ಬಾಸ್ ಕಡೆಯಿಂದ ಯಾವುದೇ ತರಹದ ಸುಳಿವು ನೀಡಿಲ್ಲ. ಜನಗಳು ಅಂದರೆ
ಹೊರಗಡೆ ಈ ಥರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಈ ಥರ ಹರಿದಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಕಾದು ನೋಡಬೇಕು ಯಾರ ಮನೆಯಿಂದ ಹೊರಗಡೆ ಹೋಗ್ತಾರೆ ಇವತ್ತು, ಹಾಗೆಯೇ ಗುರುವಾರ ಯಾರ ಮನೆಯಿಂದ ಹೊರಗಡೆ ಹೋಗ್ತಾರೆ. ಇಲ್ಲ ನ್ಯಾಮಿನೇಷನ್ ಪ್ರಕ್ರಿಯೆ ಭಾನುವಾರ ಆಗ್ಬೋದು, ಸುದೀಪಣ ಬಂದಮೇಲೆ ನ್ಯಾಮಿನೇಷನ್ ಪ್ರಕ್ರಿಯೆ ಆಗ್ಬೋದಾ, ಇಲ್ಲ ಇವತ್ತು ಈ ಒಂದು ಟಾಸ್ಕ್ ಕೊಟ್ಟಿರೋದ್ರಿಂದ ಇವತ್ತೇ ಆಗ್ಬೋದಾ, ಯಾರು ಹೋಗ್ಬೋದು ಏನು ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಇಷ್ಟು ಇವತ್ತಿನ ಒಂದು ಬಿಗ್ ಬಾಸ್ ಅಪ್ಡೇಟ್ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳ ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ.